ಪ್ರಸ್ತುತ ಮಂಡ್ಯ ಸುದ್ದಿಯನ್ನು ನೋಡೋಣ. ಜೆಡಿಎಸ್ ಭದ್ರಕೋಟೆಯಲ್ಲಿ ಎರಡೆರಡು ಬಾರಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಜ್ಯೋತಿಷ್ಯದ ಮೇಲೆ ಭಾರಿ ನಂಬಿಕೆ ಬಂದಂತೆ ಕಾಣ್ತಾ ಇದೆ. ಜ್ಯೋತಿಷ್ಯದ ಮೊರೆ ಹೋಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಪುತ್ರ ನಿಖಿಲ್. ಜೆಡಿಎಸ್ ಭದ್ರಕೋಟೆಯಲ್ಲಿ ಎರಡೆರಡು ಬಾರಿ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಗುರುವಾರ ಆಗಿರೋದ್ರಿಂದ ಇವತ್ತು ನಾಮಪತ್ರ ಸಲ್ಲಿಸಿದ್ರೆ ಒಳ್ಳೆಯದು ಅನ್ನುವಂತಹ ಸಲಹೆಯನ್ನ ಜ್ಯೋತಿಷಿಗಳು ಕೊಟ್ಟಿದ್ದಾರಂತೆ. ಜ್ಯೋತಿಷಿಗಳ ಮಾತನ್ನ ಕೇಳಿ ನಿಖಿಲ್ ಕುಮಾರಸ್ವಾಮಿ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಮಾರ್ಚ್ 25ಕ್ಕೆ ಸೋಮವಾರ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ, ಮಂಡ್ಯ ಪ್ರತಿನಿಧಿ. ಸಂತೋಷ್, 3 ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ ಅಂದ್ರೆ ಇವತ್ತು 1 ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಿದಾರ ಜ್ಯೋತಿಷಿಗಳ ಸಲಹೆಯನ್ನ ಪಡ್ಕೊಂಡು ಅಂತ? ಶಕುಂತಲಾ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಇವತ್ತು ಸರಳವಾಗಿ ಬಂದು ನಾಮಪತ್ರ ಸಲ್ಲಿಸ್ತಾರೆ. ಅಂದ್ರೆ ಯಾವುದೇ ಸಭೆ ಸಮಾರಂಭ ಹೆಚ್ಚಿನ ಬೆಂಬಲಿಗರ ಜೊತೆ ಬರೋದಿಲ್ಲ. ಇವತ್ತು ನಾಮಪತ್ರ ಸಲ್ಲಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. 11ರಿಂದ 12 ಗಂಟೆ ಒಳಗಡೆ ನಾಮಪತ್ರ ಸಲ್ಲಿಸೋ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಕ್ಕಂತ ನಿರೀಕ್ಷೆ ಇದೆ. ಮೊದಲು ದೊಡ್ಡಗೌಡನಹಳ್ಳಿಗೆ ಬಂದು ಪ್ರಚಾರವನ್ನ ನಡೆಸತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಆನಂತರ ಅಲ್ಲಿಂದ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ 25ನೇ ತಾರೀಕು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸೋದ್ರ ಜೊತೆಗೆ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಶಕುಂತಲಾ, ಓಕೆ, ಇವತ್ತಿನ ರಂಗಿನ ಹಬ್ಬ, ಹೋಳಿ ಹಬ್ಬ ಇದೆ. ಒಂದ್ ರೀತಿ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ ಅನ್ಸುತ್ತೆ ಆ ಕ್ಷೇತ್ರ. ಯಾವ ರೀತಿ ಉತ್ಸುಕರಾಗಿದ್ದಾರೆ ಅಲ್ಲಿನ ಜನತೆ ಅಂತ? ಮಂಡ್ಯ ಜನ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಅಂತ ಹೇಳ್ಬೋದು. ನೆನ್ನೆ ತಾನೇ ಸುಮಲತಾ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅಪಾರವಾದ ತಮ್ಮ ಬೆಂಬಲಿಗರ ಜೊತೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಜೆಡಿಎಸ್ನವರು ಕೂಡ ತುಂಬಾ ಅಲರ್ಟ್ ಆಗಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಗೇಮ್ ಪ್ಲಾನ್ ರೂಪಿಸ್ತಾ ಇದ್ದಾರೆ ಮಂಡ್ಯದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಪುತ್ರನನ್ನ ಗೆಲ್ಲಿಸುವ ಸಲುವಾಗಿ ಬೂತ್ ಮಟ್ಟದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಯ ರಾಜಕೀಯ ಯಾವ ತರ ಆಗಿದೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಮುಖ್ಯಮಂತ್ರಿಗಳ ಪುತ್ರ, ಮತ್ತೊಂದು ಕಡೆ ಅಂಬರೀಶ್ ಅವರ ಧರ್ಮಪತ್ನಿ ಸುಮಲತಾ ಅವರು, ಇಬ್ಬರ ದೃಷ್ಟಿಯಿಂದಲೂ ಕೂಡ ಇವತ್ತು ಮಂಡ್ಯ ರಾಜಕಾರಣ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೆ ಮಂಡ್ಯ ಜನರು ಕೂಡ ಕುತೂಹಲದಿಂದ ಈ ರಾಜಕಾರಣವನ್ನ ನೋಡ್ತಾ ಇದ್ದಾರೆ. ಅದರೆಲ್ಲದರ ಜೊತೆಗೆ ಪರ ವಿರೋಧ ವಾಕ್ಸಮರದ ನಡೀತಾ ಇರೋದ್ರ ಜೊತೆಗೇನೆ ಗೆಲುವು ಯಾರ್ದು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಶಕುಂತಲಾ, ಓಕೆ, ಅಂದ್ರೆ ನಾಮಿನೇಷನ್ ಸಂದರ್ಭದಲ್ಲಿ ಅಂದ್ರೆ 25ನೇ ತಾರೀಕು ಅವತ್ತಿನ ದಿನ ಹೆಚ್ಚಿನ ಜನತೆ ಬೆಂಬಲದೊಂದಿಗೆ ಹೋಗ್ತಾರೆ. ಇವತ್ತು ಕೇವಲ ಸಿಂಪಲ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತಿದ್ದಾರೆ ಅಂತನಾ? ಹೌದು ಶಕುಂತಲಾ, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಜನರನ್ನ ಸೇರಿಸ್ತಾ ಇಲ್ಲ. ಇವತ್ತು ಕುಟುಂಬದವರ ಜೊತೆ ಬಂದು ಮತ್ತೆ ಕೆಲವು ಬೆಂಬಲಿಗರ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ 25ನೇ ತಾರೀಕು ಬೃಹತ್ ಸಮಾವೇಶ ಕೂಡ ಇರುತ್ತೆ. ಅವತ್ತು ನಾಮಪತ್ರ ಸಲ್ಲಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಒಂದು ಬಹಿರಂಗ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕೂಡ ಮಾತನಾಡ್ತಾರೆ. ಈ ಬಗ್ಗೆ ಈಗಾಗಲೇ ಎಲ್ಲಾ ತಯಾರಿ ಕೂಡ ಆಗಿದೆ. ಯಾಕೆಂದ್ರೆ ನಿನ್ನೆ ಸುಮಲತಾ ಅವರು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸಾವಿರಾರು ಜನ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿನ್ನೆ ನಡೆದಂತಹ ಸಭೆಗಿಂತಲೂ ಕೂಡ ದೊಡ್ಡ ಮಟ್ಟದ ಸಭೆಯನ್ನ ನಡೆಸೋದಕ್ಕೆ ಈಗಾಗಲೇ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ 25ರ ಸಮಾರಂಭವೂ ಕೂಡ ಅತ್ಯಂತ ಕುತೂಹಲವನ್ನ ಕೆರಳಿಸ್ತಾ ಇದೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸಂತೋಷ್ ನಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.